ಓಕೆ, ಈಗ ಬೆಂಗಳೂರಿನ ಯಾವ್ಯಾವ ರೋಡ್ ನಲ್ಲಿ ಹೇಗೆ ಸಿದ್ಧತೆಗಳಾಗಿದೆ ಅಂತ ನಾವು ನಿಮ್ಗೆ ಲೈವ್ ದೃಶ್ಯವನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೀವಿ. ನನ್ನ ಕಲಿಗೆ MG ರೋಡ್ ನಿಂದ ಅಜಯ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಇನ್ನೇನಿದ್ರು ಕೇಳೋ ಪ್ರಶ್ನೆ ಒಂದೇ, ಹೆಂಗ್ ರೆಡಿ ಆಗಿದ್ದಾರೆ ಜನ? ಆಲ್ರೆಡಿ ಗ್ಯಾದರ್ ಆಗ್ತಾ ಇದ್ದಾರ? ಪೊಲೀಸರ ಒಂದು ಅಲರ್ಟ್ನೆಸ್ ಏನಿದೆ ಅಂತ ಅಷ್ಟೇ ನಾವು ಕೇಳೋಕಿರೋದು. ಸೊ ಕಂಪ್ಲೀಟ್ ಓವರ್ ಆಲ್ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ವಿದ್ಯಾ, ಅಂದ್ರೆ 2026ರ ಹೊಸ ವರ್ಷಕ್ಕೆ ಸಿಲಿಕಾನ್ ಸಿಟಿ ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಕಳೆದ ಬಾರಿ ನೋಡಿದ್ವಿ, ಇದೇ MG ರೋಡ್ ಬ್ರಿಗೇಡ್ ರೋಡ್ ಅಲ್ಲಿ 7 ರಿಂದ 8 ಲಕ್ಷ ಜನಗಳು ಇಲ್ಲಿ ಆಚರಣೆಯನ್ನ ಮಾಡಿದ್ರು ವಿಜೃಂಭಣೆಯಿಂದಾಗಿ. ಹೀಗಾಗಿ ಪೊಲೀಸ್ನವರು ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಈ ಸಲ 10 ಲಕ್ಷಕ್ಕೂ ಹೆಚ್ಚು ಜನರು ಸೇರುವಂತ ಸಾಧ್ಯತೆ ಇದೆ, ಇದೇ MG ರೋಡ್ ಬ್ರಿಗೇಡ್ ರೋಡ್ ಸೇರಿದಂತೆ ಕೋರಮಂಗಲ ಇಂದಿರಾನಗರದಲ್ಲಿ. ಹೀಗಾಗಿ ಸದ್ಯ ನಾನು ಬೆಂಗಳೂರಿನ MG ರೋಡ್ ನಲ್ಲಿ ಬ್ರಿಗೇಡ್ ರೋಡ್ ನಲ್ಲಿ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಈಗಾಗಲೇ ಪೊಲೀಸ್ನವರು ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರೋದ್ರಿಂದಾಗಿ ಸಾಕಷ್ಟು ಪ್ರಮಾಣದ ಜನಗಳು ಇಲ್ಲಿ ಸೇರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಅದಕ್ಕಾಗಿ ಬೇಕಾಗಿದ್ದಂತ ತಯಾರಿನ ಒಂದ್ ಕಡೆ ಇಡೀ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಸಂಪೂರ್ಣವಾಗಿ ಈ ರೋಡ್ಗೆ ಎಂಟ್ರೆನ್ಸ್ ನಲ್ಲೇ ಬ್ಯಾರಿಕೇಡ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಬರುವಂತ ಸಂಪೂರ್ಣ ಯಾರ್ಯಾರು ಜನಗಳನ್ನ ಬರ್ತಾರೋ ಅವರೆಲ್ಲ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ತಪಾಸಣೆ ಮಾಡುವಂತ ಮೂಲಕವಾಗಿ ಒಳಗಡೆ ಬಿಡುವಂತ ಕೆಲಸಗಳು ಕೂಡ ಆಗುತ್ತೆ. ಅದಕ್ಕೆ ಬೇಕಾದಂತ ಬ್ಯಾರಿಕೇಡ್ ಆಗಿರ್ಬೋದು. ಈಗಾಗಲೇ ಕೂಡ ಕಮಿಷನರ್ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಒಂದು ಹೊಸ ವರ್ಷದ ಆಚರಣೆಗೆ 10 ಲಕ್ಷಕ್ಕೂ ಹೆಚ್ಚು ಜನಗಳು ಸೇರುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ನಾವು ಮಾಡ್ಕೊಂಡಿದೀವಿ. ಅದಕ್ಕಾಗಿ 20,000 ಪೊಲೀಸರನ್ನ ನಿಯೋಜನೆ ಮಾಡಿದೀವಿ. ಅದರಲ್ಲೂ ಕೂಡ 14,000 ಲಾ ಅಂಡ್ ಆರ್ಡರ್ ಪೊಲೀಸ್ನವ್ರನ್ನ ಸೇರಿದಂತೆ 3,500 ಟ್ರಾಫಿಕ್ ಪೊಲೀಸರನ್ನ ಟ್ರಾಫಿಕ್ ನಿರ್ವಹಣೆ ಮಾಡೋದಕ್ಕೆ ಕೂಡ ನೇಮಕವನ್ನು ಕೂಡ ಮಾಡಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಅದೇ ರೀತಿಯಾಗಿ ನೀವು ನೋಡ್ತಾ ಇರಬಹುದು, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಒಂದು ಫೋಕಸ್ ಲೈಟ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇದೇ MG ರೋಡ್ ಸೇರಿದಂತೆ ಕೋರಮಂಗಲದಲ್ಲಿ ಬರೋಬ್ಬರಿ 180ಕ್ಕೂ ಹೆಚ್ಚು ಫೋಕಸ್ ಲೈಟ್ಗಳನ್ನ ಇಲ್ಲಿ ಪ್ರಮುಖವಾಗಿ ಫೋಕಸ್ ಲೈಟ್ ಹಾಕಿರೋದು ಯಾಕೆ ಅಂತಂದ್ರೆ, ಇಲ್ಲಿ ಸ್ಟ್ರೀಟ್ ಲೈಟ್ ಗಿಂತ ಫೋಕಸ್ ಲೈಟ್ ಜಾಸ್ತಿ ಬೆಳಕನ್ನ ಕೊಡುತ್ತೆ. ಯಾವಾಗ ಇದು ಫುಲ್ಲು ಕತ್ಲೆ ಆದಂತ ಸಂದರ್ಭದಲ್ಲಿ, ಏನಾದ್ರು ಸ್ಟ್ರೀಟ್ ಲೈಟ್ ಆಫ್ ಆದಂತ ಸಂದರ್ಭದಲ್ಲಿ ಈ ಫೋಕಸ್ ಲೈಟ್ ಏನಿದೆ ಇದು ಸಾಕಷ್ಟು ಲೈಟ್ ಅನ್ನ ಕೊಡುತ್ತೆ, ಬೆಳಕನ್ನ ಕೊಡುತ್ತೆ. ಒಂದು ವೇಳೆ ಕತ್ಲೆ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಒಂದು ಅನಾಹುತ ಆಗ್ಬೋದು, ಅಥವಾ ಯಾರಾದ್ರೂ ಕುಡಿದು ಗಲಾಟೆಯನ್ನ ಮಾಡಬಹುದು, ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ಕೂಡ ಓಡಾಡುವಂತ ಕೆಲಸಗಳು ಆಗ್ತಾ ಇರುತ್ತೆ. ಹೀಗಾಗಿ ಅವರ ಮೇಲೆ ನಿಗಾ ಇಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡುತ್ತೆ. ಜೊತೆಗೆ ಇಲ್ಲಿ 50 ರಿಂದ 100 ಅಡಿಗೆ ಒಂದೊಂದು CCTVಗಳನ್ನ ಕೂಡ ಅಳವಡಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಬರೋಬ್ಬರಿ ಕೋರಮಂಗಲ, ಇಂದಿರಾನಗರ, ಬ್ರಿಗೇಡ್ ರೋಡ್, MG ರೋಡ್ ಸೇರಿದಂತೆ ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿ ಒಟ್ಟು 6,000 CCTVಗಳನ್ನ ಅಳವಡಿಕೆಯನ್ನ ಮಾಡಲಾಗಿದೆ. ಈಗ ನಾವು ಏನ್ ನೋಡ್ತಾ ಇದೀವಿ, MG ರೋಡ್ ಇದು, ಜೊತೆಗೆ ಬ್ರಿಗೇಡ್ ರೋಡ್, ಪಕ್ಕದಲ್ಲಿರುವಂತಹ ಚರ್ಚ್ ಸ್ಟ್ರೀಟ್, ಈ 3 ರೋಡಲ್ಲಿ 360ಕ್ಕೂ ಹೆಚ್ಚು CCTVಗಳನ್ನ ಅಳವಡಿಕೆಯನ್ನ ಮಾಡಲಾಗಿದೆ. ಜೊತೆಗೆ ಎಲ್ಲಾ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಜೊತೆಗೆ ಯಾರು ಕೂಡ ಮಧ್ಯದಲ್ಲೇ ಓಡಾಡಬಾರದು. ಜೊತೆಗೆ ಬ್ಯಾರಿಕೇಡ್ ಹಾಕಿರುವಂತಹ ಜಾಗ ಏನು ಮೀಸಲು ಮಾಡಿದರೆ ಅಲ್ಲೇ ಓಡಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳು, ಅಂದ್ರೆ ಆಲ್ಮೋಸ್ಟ್ ಒಂದು 7 ಗಂಟೆ ಸುಮಾರಿಗೆ ಇಲ್ಲಿ ಬ್ಯಾರಿಕೇಡ್ಗಳನ್ನ ಎಂಟ್ರೆನ್ಸ್ ಹಾಗೂ ಎಕ್ಸಿಟ್ ನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕ್ತಾರೆ. ಒಬ್ಬೊಬ್ಬರನ್ನಾಗಿ ಒಳಗಡೆ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಮೆಟಲ್ ಡಿಟೆಕ್ಟರ್ ಆಗಿದ್ದಂತೆ ಸೇರಿದಂತೆ ಕೆಲವೊಂದಷ್ಟು ಪೊಲೀಸ್ನವರು ಇಲ್ಲಿ ಅಲ್ಲೇ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ರಾಣಿ ಚೆನ್ನಮ್ಮ ಪಡೆ ಆಗಿರ್ಬೋದು, ಜೊತೆಗೆ CCTV ಅಳವಡಿಕೆ ಆಗಿರ್ಬೋದು, ಜೊತೆಗೆ ಬ್ಯಾರಿಕೇಡ್ ಅನ್ನ ಕೂಡ ಹಾಕಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ಗೆ ಈಗಾಗಲೇ ತಯಾರಿನ ಕೂಡ ಇಡೀ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾದಂತಹ ಸೇಫ್ಟಿನ ಪ್ರಮುಖವಾಗಿ ಸಾಕಷ್ಟು ಒಂದು ಯೋಚನೆ ಮಾಡಿ ಪೊಲೀಸ್ ಇಲಾಖೆ ಕ್ರಮವನ್ನು ಕೈಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಈ ಸಲ ಇಷ್ಟು ಜನ ಸೇರಬಹುದು ಅಂತ ಅಂದಾಜು ಏನಾದ್ರು ಸಿಕ್ಕಿದ್ಯಾ ಇಂಟೆಲಿಜೆನ್ಸ್ ಮುಖಾಂತರ? ಖಂಡಿತ. ಅಂದ್ರೆ ಇಲ್ಲಿ ಈಗಾಗಲೇ ಪರಮೇಶ್ವರ್ ಕೂಡ ಕಳೆದ ಬಾರಿ ಸೀಮಂತ್ ಕುಮಾರ್ ಅಂದ್ರೆ ಕಮಿಷನರ್ ಜೊತೆ ಮಾತನಾಡುವ ವಿದ್ಯಾ, ಖಂಡಿತ. ಅಂದ್ರೆ ಕಳೆದ ಬಾರಿ ಒಂದು ಸೀಮಂತ್ ಕುಮಾರ್ ಅಂದ್ರೆ ಕಮಿಷನರ್ ಏನಿದ್ದಾರೆ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಗೃಹ ಸಚಿವರು ಆಗಿರುವಂತಹ ಪರಮೇಶ್ವರ್ ಕೂಡ ಭೇಟಿಯನ್ನ ಮಾಡಿದ್ರು, ಸಭೆಯನ್ನ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆ ಸೇರಿದಂತೆ ಗೃಹ ಇಲಾಖೆಗೂ ಕೂಡ ಇರುವಂತದ್ದು. ಅಂದ್ರೆ ಕಳೆದ ಬಾರಿ 7 ರಿಂದ 8 ಲಕ್ಷ ಜನ ಒಂದು ವಿಜೃಂಭಣೆ ಅಂದ್ರೆ ನ್ಯೂ ಇಯರ್ ಆಚರಣೆಯನ್ನ ಮಾಡಿದ್ರು. ಇದೇ ರೀತಿಯಾಗಿ ಈ ಸಲ ಮತ್ತಷ್ಟು ಜನ ಅಂದ್ರೆ ಆಲ್ಮೋಸ್ಟ್ ಒಂದು 10 ಲಕ್ಷ ಜನ ಬರುವಂತ ಸಾಧ್ಯತೆ ಇದೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಶನ್ ಕೂಡ ಇದೆ. ಹೀಗಾಗಿ ಅದಕ್ಕೆ ಬೇಕಾದಂತ ಬರೋಬ್ಬರಿ 20,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಸಿವಿಲ್ ಡಿಫೆನ್ಸ್ ಸೇರಿದಂತೆ, ಹೋಮ್ ಗಾರ್ಡ್ ಸೇರಿದಂತೆ, ಡಿ ಸ್ಕ್ವಾಡ್ ಆಗಿರ್ಬೋದು, ಸಿ ಸ್ಕ್ವಾಡ್ ಆಗಿರ್ಬೋದು, ಜೊತೆಗೆ ಹೋಮ್ ಗಾರ್ಡ್ ಸೇರಿದಂತೆ ಒಟ್ಟು 20,000 ಪೊಲೀಸರನ್ನ ನಿಯೋಜನೆ ಈ ಎಲ್ಲ ಕಡೆ ಓವರ್ ಆಲ್ ಬೆಂಗಳೂರಿನಲ್ಲಿ ಒಂದು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ 7 ಗಂಟೆ ನಂತರವಾಗಿ ಹೆಚ್ಚು ಜನ ಬರುವಂತ ಸಾಧ್ಯತೆ ಇರೋದ್ರಿಂದಾಗಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಮಧ್ಯರಾತ್ರಿ ಅಂದ್ರೆ ಆಲ್ಮೋಸ್ಟ್ 10 ಗಂಟೆ ಸುಮಾರಿಗೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಬೆಂಗಳೂರಿನ ಪ್ರಮುಖ 50 ಫ್ಲೈಓವರ್ಗಳು ಸಂಪೂರ್ಣವಾಗಿ ಬಂದಾಗಲಿದೆ. ಅಂದ್ರೆ ಯಾರನ್ನೂ ಕೂಡ ಅಲ್ಲಿ ಬ್ಯಾರಿಕೇಡ್
ಬ್ಯಾರಿಕೇಡ್ ಹಾಕಿ ಟೂ ವೀಲರ್ ಆಗಿರ್ಬೋದು, ವಾಹನ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ವಾಹನಗಳಿಗೆ ಫ್ಲೈಓವರ್ ನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇಲ್ಲ. ಹೀಗಾಗಿ ಎಲ್ಲ ಬೇಕಾದಂತ ಬಂದೋಬಸ್ತ್ ಸೇರಿದಂತೆ ಕಟ್ಟೆಚ್ಚರವನ್ನ ಇಡೀ ಪೊಲೀಸ್ ಇಲಾಖೆ ತಗೊಂಡಿದೆ. ಜೊತೆಗೆ ಕಂಟ್ರೋಲ್ ರೂಮ್ ಆಗಿರ್ಬೋದು, ಸಿಸಿಟಿವಿ ಮಾನಿಟರಿಂಗ್ ಆಗಿರ್ಬೋದು, ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಒಂದೊಂದು ಏರ್ ರೋಡ್ ನಲ್ಲಿ ಒಬ್ಬೊಬ್ರು ಕೂಡ ಹಿರಿಯ ಅಧಿಕಾರಿಗಳು ವಹಿಸಿಕೊಂಡು ಅದಕ್ಕೆ ಬೇಕಾದಂತ ಯಾವುದೇ ರೀತಿಯಾದಂತ ಒಂದು ತೊಂದರೆ ಆಗಬಾರ್ದು. ಒಟ್ಟಿನಲ್ಲಿ ಜೊತೆಲಿ ಈ ಒಂದು ನ್ಯೂ ಇಯರ್ ಏನಿದೆ ಸೆಲೆಬ್ರೇಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಅಹಿತರ ಘಟನೆ ನಡೀಬಾರ್ದು ಅಂತೇಳಿ ಸಾಕಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ಅಂದ್ರೆ ಈಗ ಆಲ್ರೆಡಿ ಅಲ್ಲಿರೋ ಪಾರ್ಟಿ ಲಾಂಜಸ್ ಗಳ ಹತ್ರ ಹಾಗೆ ಹೋಟೆಲ್ಗಳವ್ರ ಹತ್ರ ಎಲ್ಲ ಒಂದು ನಂಬರ್ ತಗೊಂಡಿರ್ತಾರೆ, ಎಷ್ಟು ಬುಕಿಂಗ್ ಆಗಿದೆ ಏನು ಅಂತ. ಅದ್ರ ಆಧಾರದ ಮೇಲೆ ಇಷ್ಟಿಷ್ಟು ಜನ ಕ್ರೌಡ್ ಸೇರ್ಬೋದು ಅನ್ಕೊಂಡಿರ್ತಾರೆ. ಒಂದು 10 ಲಕ್ಷ ಅಂತ ಇದ್ದಾರೆ ನೋಡಿ, ಪ್ರತಿ ವರ್ಷದ ಗೈನ್ ಆಗ್ತಾ ಇದೆ. ಬೆಂಗಳೂರು ಜಾಗ ಅಷ್ಟರಲ್ಲೇ ಇದೆ, ನಂಬರ್ಸ್ ಮಾತ್ರ ಗೈನ್ ಆಗ್ತಾ ಇದೆ.